ಬದುಕಲು ಸಂಘಟನೆಗೆ ಬರಬೇಡಿ, ಜನರ ಬದುಕನ್ನು ಬದಲಾಯಿಸಲು ಬನ್ನಿ. ಸಂಘಟನೆ ಒಂದು ಉದ್ಯೋಗವಲ್ಲ, ಅದೊಂದು ಸಾಮಾಜಿಕ ಜವಾಬ್ದಾರಿ. ಯಾರು ತನಗಾಗಿ ಬದುಕುತ್ತಾರೋ ಅವನು ಸತ್ತು ಹೋಗುತ್ತಾನೆ. ಯಾರು ಸಮಾಜಕ್ಕಾಗಿ ಸಾಯುತ್ತಾರೋ ಅವರು ಯಾವಾಗಲೂ ಮಹಾತ್ಮರಾಗುತ್ತಾರೆ. ಯಾರು ಕೇವಲ ತನ್ನ ನೋವುಗಳನ್ನು ಅಪ್ಪಿಕೊಂಡು ಬದುಕುತ್ತಾರೋ ಅವರು ದುರ್ಬಲರಾಗುತ್ತಾರೆ. ಆದರೆ ಯಾವ ವ್ಯಕ್ತಿ ಇಡೀ ಸಮಾಜದ ನೋವುಗಳನ್ನು ತನ್ನ ಹೃದಯಕ್ಕೆ ಅಪ್ಪಿಕೊಂಡು ಬದುಕುತ್ತಾನೋ ಅವನು ಶಕ್ತಿಶಾಲಿಯಾಗುತ್ತಾನೆ. ನಿಮ್ಮನ್ನು ಸೋಲಿಸಲು ಆಗದೇ ಇದ್ದವರು ನಿಮ್ಮನ್ನು ದ್ವೇಷಿಸಲು ಶುರು ಮಾಡುತ್ತಾರೆ. ನೀ ಹೋರಾಟ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಎಂದಿಗೂ ಮಾರಾಟವಾಗಬೇಡ.